ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಪರ್ಫೆಕ್ಟಾಗಿ ಹೇಗೆ ಕೊಬ್ಬರಿ ಮಿಠಾಯಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕರೆಕ್ಟ್ ಅಳತೆಯಲ್ಲಿ ನಾನು ತೋರಿಸಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ದಪ್ಪ ತಳನಾದ ಬಾಣಲಿನ ಕಾಯಕ್ಕಿಟ್ಕೊಂಡಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1.5 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ತುಪ್ಪದ ಜೊತೆಗೆ 1 ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸಕ್ಕರೆನ ಹಾಕೋಬೇಕಾಗುತ್ತೆ. ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ನಾವು ಯಾವ ಕಪ್ಪಲ್ಲಿ ಅಳತೆ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲೇ ಈ ಮೆಷರ್ಮೆಂಟ್ಸ್ನ ಫಾಲೋ ಮಾಡಬೇಕಾಗುತ್ತೆ. 1.5 ಕಪ್ಪಷ್ಟು ತೆಂಗಿನ ತುರಿಗೆ 1 ಕಪ್ಪಷ್ಟು ಸಕ್ಕರೆ, ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕೈಯಾಡ್ತಾ ಬರಬೇಕಾಗುತ್ತೆ. ಸಕ್ಕರೆ ಎಲ್ಲ ಕರಗಿ ಈ ರೀತಿ ನೋಡಿ ನೀರು ಬಿಡ್ತಾ ಬರ್ತಾ ಇದೆ. ಈ ನೀರೆಲ್ಲ ಹಿಂಗೋವರೆಗೂ ನಾವು ತಿರುಗಿಸ್ಕೋಬೇಕಾಗತ್ತೆ. ಇಲ್ಲಿ ಸರಿಯಾಗಿ 15 ನಿಮಿಷ ತೊಗೊಂಡಿದ್ದೀನಿ. ಪರ್ಫೆಕ್ಟಾಗಿದ್ದು ಕೊಬ್ಬರಿ ಮಿಠಾಯಿ ಸೆಟ್ ಮಾಡೋವರೆಗೂ 15 ನಿಮಿಷ ಬಾಣಲೆಯಲ್ಲಿ ಕೆದಕೊಂಡಿದ್ದೀನಿ. ನೋಡಿ ಈಗ ಇದು ಹೋಗ್ತಾ ಹೋಗ್ತಾ ಉದ್ರಾಗಿ ಆಗ್ತಾ ಬರುತ್ತೆ. ಇದರಲ್ಲಿರೋ ಮಾಯಿಶ್ಚರ್ ಎಲ್ಲ ಹಿಂಗಿ ಈ ಮಿಶ್ರಣನ ಕೈಯಲ್ಲಿ ಈ ರೀತಿ ತಗೊಂಡು ಈ ರೀತಿ ಉಂಡೆ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದು ಉಂಡೆ ಆಗಬೇಕು, ಸಾಫ್ಟ್ ಬಾಲ್ ಆಗಬೇಕು, ಅಲ್ಲಿ ತನಕ ತಿರುಗ್ಕೋಬೇಕು. ಈಗಿನ್ನ ಇದು ಪಾಕ ಬಂದಿಲ್ಲ. ಇನ್ನೂ ಒಂದು 5ರಿಂದ 8 ನಿಮಿಷವರೆಗೂ ನಾನು ಇದನ್ನು ತಿರುಗಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಈಗ ಇದು ಡ್ರೈ ಆಗ್ತಾ ಬರ್ತದೆ. ಹಾಗೆ ಕಲರು ಸಹ ಚೇಂಜ್ ಆಗ್ತಾ ಬರ್ತಾ ಇದೆ, ಇನ್ನು ಬೆಳ್ಳಗಾಗ್ತಾ ಬರ್ತಾ ಇದೆ. ಈ ಸ್ಟೇಜಲ್ಲಿ ನೀವು ಏಲಕ್ಕಿ ಪುಡಿನ ಹಾಕೋಬೋದು. ನಾನು ಹಾಕ್ಕೊಂಡಿದ್ದೀನಿ, ಆದರೆ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಈಗ ಇನ್ನೊಂದ್ಸಲ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ಪಾಕ ಕರೆಕ್ಟಾಗಿ ಬಂದಿದೆಯಾ ಅಂತ. ನೋಡಿ ಈ ರೀತಿ ತುಂಬ ಬಿಸಿ ಇದೆ, ಈ ರೀತಿ ಉಂಡೆ ಆಗಬೇಕು. ಈಗ ಪಾಕ ಪರ್ಫೆಕ್ಟಾಗಿ ಬಂದಿದೆ. ಈಗ ಇಮ್ಮಿಡಿಯೇಟಾಗಿ ಒಂದು ಮಣೆ ಮೇಲೆ ಹಾಕೋತಾ ಇದ್ದೀನಿ. ನಾನು ತುಪ್ಪ ಹಚ್ಚಿರೋಂಥ ಮಣೆ ಮೇಲೆ ಇದನ್ನು ಹಾಕ್ಕೊಂಡು 1 ಸ್ಪೂನ್ ಸಹಾಯದಿಂದ ಫಸ್ಟು ಸ್ಪ್ರೆಡ್ ಮಾಡಿಕೊಂಡು ನಂತರ ಲಟ್ಟಣಿಕೆಯಲ್ಲಿ ಈ ರೀತಿ ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ಸಿಗೆ ಇದನ್ನು ಲಟ್ಟಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಕಟ್ ಮಾಡಿದಾಗ ಕೊಬ್ಬರಿ ಮಿಠಾಯಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಎಡ್ಜಸ್ನೆಲ್ಲ ನೀಟಾಗಿ ಫಿನಿಶ್ ಮಾಡ್ಕೊತಾ ಇದ್ದೀನಿ ನಾನು. ಈಗ ಒಂದು ಚಾಕು ಸಹಾಯದಿಂದ ಈ ರೀತಿ ಲೈನ್ಸ್ನ ಲೈಟಾಗೆ ಮಾರ್ಕ್ ಮಾಡ್ಕೊಳ್ಳೋಣ. ತುಂಬ ಡೀಪಾಗೆ ಕಟ್ ಮಾಡೋದು ಬೇಡ. ಇದು ಪೂರ್ತಿ ಸೆಟ್ ಆದಮೇಲೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಲೈನ್ಸ್ ಹಾಕಿ ಒಂದು ಅರ್ಧ ಗಂಟೆ ಇದನ್ನು ಸೆಟ್ ಆಗೋಕ್ಕೆ ಬಿಟ್ಬಿಟ್ಟಿದ್ದೆ ನಾನು. ಈಗ ಕೊಬ್ಬರಿ ಮಿಠಾಯಿ ಪರ್ಫೆಕ್ಟಾಗಿ ಸೆಟ್ ಆಗಿದೆ. ಈಗ ನಾವಾಗಲೇ ಲೈನೆಲ್ಲ ಹಾಕ್ಕೊಂಡಿದ್ವಲ್ಲ ಲೈಟಾಗೆ, ಅದ್ರ ಮೇಲೆ ಡೀಪಾಗೆ ಚಾಕುನ ಯೂಸ್ ಮಾಡಿ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡ್ತಾ ಇರ್ಬೋದು ನೀವು ಎಷ್ಟು ಈಸಿಯಾಗಿ ಕಟ್ ಮಾಡೋಕ್ಕೆ ಬರ್ತಿದೆ ಅಂತ. ಕರೆಕ್ಟ್ ಅಳತೆ ಮತ್ತು ಪಾಕ ಚೆಕ್ ಮಾಡಿಕೊಂಡ್ರೆ ಇಷ್ಟು ನೋಡಿ ಎಷ್ಟು ಚೆನ್ನಾಗಿ ಕೊಬ್ಬರಿ ಮಿಠಾಯಿ ರೆಡಿಯಾಗಿ ಬಂದಿದೆ ಅಂತ. ಈ ಲಟ್ಟಣಿಗೆಯಲ್ಲಿ ಲಟ್ಸೋದ್ರಿಂದ ಈ ಥರ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಕೊಬ್ಬರಿ ಮಿಠಾಯಿದು. ಹಾಗೇ ತಟ್ಟಿ ಮಾಡ್ತಾರೆ, ಬಟ್ ಈ ಥರ ಒಂದ್ಸಲ ಟ್ರೈ ಮಾಡಿ ಲಟ್ಟಣಿಗೆಯಲ್ಲಿ ಲಟ್ಟಿಸಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಹಬ್ಬದ ದಿನಗಳಲ್ಲಿ ಹಾಗೆ ಮನೇಲಿ ಪೂಜೆ ಇಟ್ಕೊಂಡಾಗೆಲ್ಲ ಕಾಯಿ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ. ಆಗ ಸಿಹಿ ಮಾಡಬೇಕು ಅಂತ ಹೇಳ್ತಾರಲ್ವ, ಆ ಟೈಮಲ್ಲಿ ಈ ರೀತಿ ಕೊಬ್ಬರಿ ಮಿಠಾಯಿ ಮಾಡ್ಕೋಬೋದು. ಆ ರೀತಿ ತೆಂಗಿನಕಾಯಿ ಹೆಚ್ಚಾದಾಗ ನಾವು ಇದನ್ನು ಚೆನ್ನಾಗಿ ಹುರಿದಿರೋದ್ರಿಂದ ತೆಂಗಿನಕಾಯಲ್ಲಿರೋ ಮಾಯಿಶ್ಚರ್ ಎಲ್ಲ ಹೊಟ್ಟೋಗಿರುತ್ತೆ. ಹಾಗಾಗಿ ಏರ್ಟೈಟ್ ಕಂಟೈನರಲ್ಲಿ 1 ತಿಂಗಳು ತನಕ ಇಟ್ಕೊಂಡ್ರೂ ಏನೂ ಆಗೋದಿಲ್ಲ. ಇದನ್ನು ಮಕ್ಕಳಿಗೆ ಶಾರ್ಟ್ ಬ್ರೇಕ್ಗೆ ಸ್ಕೂಲ್ಗೆಲ್ಲ ಹಾಕೋಕ್ಕೂ ಚೆನ್ನಾಗಿರುತ್ತೆ. ಈವ್ನಿಂಗ್ ತಿನ್ನೋಕ್ಕೂ ತುಂಬ ರುಚಿ ಅನಿಸುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.